ಯವ್ವ 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 ಯವ್ವ, ಒಂದು ಸಮಸ್ಯೆ ಕಡಿಮೆ ಆತಂದ್ರ ಮತ್ತೊಂದು ಸಮಸ್ಯೆ ಬಂದ ಒಕ್ಕರ್ಸ್ಕೊಳತೈತಿ. ಈಗ ನಾ ಏನ್ ಮಾಡ್ಬೇಕು? ಇವಂಗ ಯಾರು ಫೋನ್ ಹಚ್ಚಾರು ಅದ ಗೊತ್ತಾಗವತ್ಲ ನನಗ. ಇವನ್ ನಂಬರ್ ನಮ್ಮ ಆಂಟಿ ಕಡೆ ಇಲ್ಲ. ಇವನ್ ನಂಬರ್ ಹೆಂಗ ಸಿಕ್ತು ಅವರಿಗೆ? ನನಗ ಒಂದು ಗೊತ್ತಾಗವಲ್ತು. ನಮ್ಮ ಆಂಟಿನ ಕೇಳ್ತಾನೆ ಹೋಗಿ. ನಮ್ಮ ಆಂಟಿ ನೋಡಿದ್ರೆ ಮಕ್ಕೊಂಡಾಳೆ ಇಲ್ಲಿ. ಮತ್ತವಂಗ ಯಾರು ಫೋನ್ ಹಚ್ಚಾರೋ? ನಮ್ಮ ಆಂಟಿ ಮಕ್ಕೊಂಡ್ಲ ಅಂದ್ರ 7-8 ತಾಸು ಮಕ್ಕೋತಾಳು, ಎಲ್ಲೂದೇ ಇಲ್ಲ ಆಕಿ. ಮತ್ಯಾರ ಅವಂಗ ಫೋನ್ ಹಚ್ಚತಾರೋ? ಈಗ ಗೊತ್ತಾತು, ನಮ್ಮ ಆಂಟಿ ಅಂತೂ ಹಚ್ಚಿಲ್ಲ. ನಮ್ಮ ಮಮ್ಮಿಗಂತರೂ ಗಿಟ್ಟಕ್ಕನ ಮನಿ ಬಿಟ್ಟ ಮತ್ತೇನು ಗೊತ್ತಿಲ್ಲ ಆಕಿಗೆ. ನಮ್ಮ ಅಪ್ಪಗಂತರೂ ಊಟ ಮಾಡೋದು ಮಕ್ಕೋದು ಬಿಟ್ಟ ಮತ್ತೇನು ಗೊತ್ತಿಲ್ಲ ಅವಂಗ. ಇಂಥ ಕೆಲಸ ಯಾರು ಮಾಡ್ತಾರೀಗ? ರೂಪಕ್ಕನ ಗಂಡನ ಮನೆಯಾರಂತರೂ ರೂಪಾನ ಕರ್ಕೊಂಡು ಹೋಗಾಕ ಆಗವಲ್ತವ್ರಿಗೆ. ನನ್ನ ಮದ್ವಿ ಮಾಡಿ ಏನ ಓಡಿಸ್ತಾರವ್ರ. ಒಂದು ರೂಮ್ನಾಗ ಕುಂತ ಬಿಟ್ಟಾವ ಪಾಪ. ಯಾವಾಗ ನಾಷ್ಟ ಮಾಡಕ ಕರೀತಾರೋ, ಯಾವಾಗ ಊಟ ಮಾಡಕ ಕರೀತಾರ ಅಂತ ಅನ್ಕೋತ. ಮತ್ತ ಇಂಥ ಗನಂದಾರಿ ಕೆಲಸ ಯಾರು ಮಾಡಿರ್ಬೋದು? ಈಕಿ ನಮ್ಮ ರೂಪವೆಲ್ಲದಾಳು ಕಾಣ್ಸನವಲ್ಲ ಮುಂಜಾನಿಂದ. ಮತ್ತಕ್ಕಿ ಇವತ್ತ ನನ್ನ ರೂಮಿಗೆ ಬಂದ ಏನೋ ಬಡ್ಕೊಳತಿದ್ಲಕ್ಕಿ. 2 ದಿವಸ ಅಷ್ಟ ಈ ಮನ್ಯಾಗ ಇರ್ತೀ ಅಂತ ಅನ್ನತಿದ್ಲ. ಇದೆಲ್ಲ ಅಕ್ಕೆ ಮಾಡಿದ್ದನ. ಮತ್ತ ಅಕ್ಕಿನ ಕೇಳ್ಬೇಕಂದ್ರ ಎಲ್ಲದಳಕ್ಕಿ. ಮತ್ತ ಶಾಪಿಂಗ್ ಹೋದ್ಲಣಕ್ಕಿ ಸೀರೆ ತರಾಕರು. ಗಂಡನ ಮನೆಯವ್ರು ಬಂದಾರ, ಅಕ್ಕೇನಿಗ ಶಾಪಿಂಗ್ ಹೋಗ್ತಾಳ ಬಿಡ. ಅಡಿಗೆ ಏನು ಮಾಡ್ಬೇಕಂತ ತಲೆ ಕೆರ್ಕೋತ ಅಡ್ಡಾಡತಿರ್ಬೇಕೆಲ್ಲ ಹುಚ್ಚಿರಂಗ. ನೋಡ್ತಾನೆ ಎಲ್ಲದಳಕ್ಕಿ. ಇಂಥ ಗಣಂದಾರಿ ಕೆಲಸ ಅಕ್ಕೆ ಮಾಡಿದ್ಲಂದ್ರ ಸರಿಯಾಗಿ ಮಾರಿ ಹಬ್ಬ ಮಾಡ್ತಾನ ಅಕ್ಕಿನ.